ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಮಣಿಕಂಠ ಅಂತ ಮಾತಾಡ್ತಾ ಇರೋದು. ಬನ್ನಿ ತಿಳ್ಕೊಳ್ಳೋಣ, ನಾವು ಇಂಜಿನ್ ಆಯಿಲ್ ಯಾವ ಟೈಮಲ್ಲಿ ಚೇಂಜ್ ಮಾಡಬೇಕು ಕಾರಲ್ಲಿ ಅನ್ನೋದು ತಿಳ್ಕೊಳ್ಳೋಣ. ಇದು ಬಂದ್ಬಿಟ್ಟು ವಿಸ್ಕಾಸಿಟಿ ಆಫ್ ರೆಸಿಸ್ಟೆನ್ಸ್ ಟು ಫ್ಲೋ. ವಿಸ್ಕಾಸಿಟಿ ಯಾವ ಇಂಜಿನ್ ಆಯಿಲ್ ಹಾಕ್ಸಿದ್ದೀವಿ ಅನ್ನೋದು ಫಸ್ಟ್ ನಾವು ಕನ್ಫರ್ಮ್ ಮಾಡ್ಕೊಂಡಿರಬೇಕು. ಡಿಫ್ರೆಂಟ್ ಟೈಪ್ಸ್ ಇದೆ, 20 SI 20 30 60 ಇದೆ. ನಾವು ಫಸ್ಟು ಯಾವ ವಿಸ್ಕಾಸಿಟಿ ಯಾವ ಕಲರ್ ಇದೆ ಅಂತ ನಾವು ಇಂಜಿನ್ ಹಾಕ್ಸೋಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ನೆಕ್ಸ್ಟ್ ಬನ್ನಿ ಕಾರ್ ಹತ್ರ ಹೋಗ್ಬಿಟ್ಟು ಡಿಪ್ಸ್ಟಿಕ್ ಅಂತ ಇರುತ್ತೆ. ಜಸ್ಟ್ ನೀವು ಡಿಪ್ಸ್ಟಿಕ್ನ ಓಪನ್ ಮಾಡಿಬಿಟ್ಟು ಅದರಲ್ಲಿ ಮೆಜರ್ಮೆಂಟ್ ಲೆಡ್ ಇದೆ, ಎರಡರಲ್ಲಿ 2 ಡಾಟ್ಸ್ ಇರುತ್ತೆ. ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡನ್ನೂ ಕನ್ಫರ್ಮ್ ಮಾಡ್ಕೋಬೇಕು. ನಾವು ಯಾವುದೇ ವೆಹಿಕಲಲ್ಲಿ ಹೋದ್ರೂ ನಿಮಗೆ ಒಂದು ಯೆಲ್ಲೋ ಕಲರ್ ಡಿಪ್ಸ್ಟಿಕ್ ಕೊಟ್ಟಿರ್ತಾರೆ. ಅದು ಜಸ್ಟ್ ಓಪನ್ ಮಾಡಿಬಿಟ್ಟು ಕ್ವಾಲಿಟಿ ಮತ್ತು ಕ್ವಾಂಟಿಟಿನ ಎರಡು ಕನ್ಫರ್ಮ್ ಮಾಡ್ಕೋಬೇಕು. ಇಫ್ ಇಟ್ ಈಸ್ ನೀಡ್ ಟು ರಿಪ್ಲೇಸ್ ದೆನ್ ವಿ ನೀಡ್ ಟು ಕನ್ಫರ್ಮ್ ವಿತ್ ದ ಮೆಜರ್ಮೆಂಟ್ ಲೆಡ್. ನೋಡಿ, ಇನ್ನೊಂದು ಫೋಟೋ ಕಳಿಸಿದ್ದೀನಿ, ಇನ್ನೊಂದು ಫೋಟೋ ಇದೆ. ಇದರಲ್ಲಿ ನೋಡಿ 2 ಲೆಡ್, ಫಸ್ಟ್ ಡಾಟ್ ಸೆಕೆಂಡ್ ಡಾಟ್. ಫಸ್ಟ್ ಡಾಟ್ ಬಂದ್ಬಿಟ್ಟು ಇಟ್ಸ್ ಎ ಲೋ, ಸೆಕೆಂಡ್ ಡಾಟ್ ಬಂದ್ಬಿಟ್ಟು ಇಟ್ಸ್ ಎ ಫುಲ್. ಇನ್ ಬಿಟ್ವೀನಲ್ಲಿ ನಮಗೆ ಇಂಜಿನ್ ಆಯಿಲ್ ಲೆವೆಲ್ ಇರಬೇಕು. ನೆಕ್ಸ್ಟ್ ಲಾಸ್ಟಲ್ಲಿ ಇರೋದು ದ ಕ್ವಾಲಿಟಿ ಆಫ್ ಇಂಜಿನ್ ಆಯಿಲ್ ಬ್ಲ್ಯಾಕ್ ಇದೆಯಾ ಅಂತಂದು ಕನ್ಫರ್ಮ್ ಮಾಡ್ಕೋಬೇಕು. ನಾವು ಕೈಯಲ್ಲಿ ಮುಟ್ಬಿಟ್ಟು ಥಿಕ್ನೆಸ್ ಚೆಕ್ ಮಾಡಿದರೆ ವಿ ನೀಡ್ ಟು ಕನ್ಫರ್ಮ್, ದೆನ್ ವಿ ನೀಡ್ ಟು